ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮುಖಕ್ಕೆ ತುಪ್ಪವನ್ನು ಹಚ್ಚುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕಾಂತಿಯುತ ಚರ್ಮ, ಬಿ ಮೊಡವೆಗಳು, ಸಿ ರಂಧ್ರಗಳು, ಡಿ ಸುಕ್ಕುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಕಾಂತಿಯುತ ಚರ್ಮ. ಮುಖಕ್ಕೆ ತುಪ್ಪ ಹಚ್ಚುವುದರಿಂದ ಮುಖದ ಸುಕ್ಕುಗಳು ಕಡಿಮೆಯಾಗುವುದರ ಜೊತೆಗೆ ಚರ್ಮದ ಮೇಲೆ ಬಿಗಿತ ಬರುತ್ತದೆ. ತುಪ್ಪ ಚರ್ಮಕ್ಕೆ ಆಳವಾಗಿ ತೇವಾಂಶ ನೀಡುತ್ತದೆ. ಇದರಿಂದ ಚರ್ಮ ಮೃದು ಮತ್ತು ಕೋಮಲವಾಗಿರುತ್ತದೆ. ಇದನ್ನು ನಿಯಮಿತವಾಗಿ ಹಚ್ಚುವುದರಿಂದ ನಿಮ್ಮ ಚರ್ಮ ಯಾವಾಗಲೂ ತೇವ ಮತ್ತು ತಾಜಾವಾಗಿರುತ್ತದೆ. ತುಪ್ಪ ಬಳಸುವುದರಿಂದ ಮುಖದ ಕಪ್ಪು ಕಲೆಗಳು ಮತ್ತು ವರ್ಣದ್ರವ್ಯ ಕಡಿಮೆಯಾಗುತ್ತದೆ ಮತ್ತು ನೀವು ಸಮ ಮತ್ತು ಸ್ವಚ್ಛ ಚರ್ಮವನ್ನು ಪಡೆಯಬಹುದು. ನಿಮ್ಮ ಚರ್ಮದ ಟೋನ್ ಸಮನಾಗಿಲ್ಲದಿದ್ದರೆ ತುಪ್ಪ ಬಳಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ತುಪ್ಪ ಚರ್ಮದ ಕಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಮುಖಕ್ಕೆ ಹೊಸ ಹೊಳಪನ್ನು ನೀಡುತ್ತದೆ. ಎರಡನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಪದೇ ಪದೇ ಮೂಳೆಗಳು ಹಾಗೂ ಮಾಂಸಖಂಡಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಕಾರ್ಬೋಹೈಡ್ರೇಟ್ಸ್, ಬಿ ನೀರು, ಸಿ ಕಬ್ಬಿಣ, ಡಿ ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಲ್ಸಿಯಂ. ಯಾರಿಗೆ ಕ್ಯಾಲ್ಸಿಯಂ ಕೊರತೆ ಇರುತ್ತದೆ ಅವರಿಗೆ ಸಾಮಾನ್ಯವಾಗಿ ಪದೇ ಪದೇ ಮೂಳೆಗಳ ಹಾಗೂ ಮಾಂಸಖಂಡಗಳ ನೋವು ಕಂಡುಬರುತ್ತಿರುತ್ತದೆ. ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದ್ದರೆ ರಾತ್ರಿ ಸಂದರ್ಭದಲ್ಲಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ಮತ್ತು ಒಂದು ರೀತಿಯ ಮಾನಸಿಕ ಭಯ ಆವರಿಸುತ್ತದೆ. ಯಾವುದೇ ಕೆಲಸ ಮಾಡುವ ಸಂದರ್ಭದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಸುಸ್ತು ಮತ್ತು ಸೋಮಾರಿತನ ಆವರಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ಮಾಂಸ ಹೆಚ್ಚಾಗಿ ಕಣ್ಣಿನ ದೃಷ್ಟಿ ಸಮಸ್ಯೆಗಳಿಗೆ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಮೀನು, ಬಿ ಕೋಳಿ, ಸಿ ಏಡಿ, ಡಿ ಸೀಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಏಡಿ. ಏಡಿ ಮಾಂಸದಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಎ ಇದ್ದು ಕಣ್ಣಿನ ದೃಷ್ಟಿ ಸುಧಾರಣೆ ಮಾಡುತ್ತದೆ. ವಿಟಮಿನ್ ಎ ಯಲ್ಲಿ ಕೆಲವೊಂದು ನೈಸರ್ಗಿಕ ಅಂಶವಾಗಿರುವಂತಹ ರೆಟಿನಾಲ್, ರೆಟಿನೋಯಿಕ್ ಆಮ್ಲ, ಅಂಡ ಬೀಟಾ ಕೆರೋಟಿನ್ ಅಂಶಗಳು ಕಣ್ಣಿನ ಆರೋಗ್ಯಕ್ಕೆ ನೆರವಾಗುವುದು ಮತ್ತು ಇದು ಸ್ನಾಯುಗಳು ದುರ್ಬಲಗೊಳ್ಳುವುದು ಮತ್ತು ಕ್ಯಾಟರಾಕ್ಟ್ ಅನ್ನು ತಡೆಯುತ್ತದೆ. ನಾಲ್ಕನೇ ಪ್ರಶ್ನೆ, ದೇವಸ್ಥಾನಗಳನ್ನು ಪ್ರವೇಶಿಸುವಾಗ ಮೊದಲು ಗಂಟೆಯನ್ನು ಬಾರಿಸಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ನಿಯಮ, ಬಿ ಏಕತೆ ಹೆಚ್ಚಳ, ಸಿ ತರಂಗಗಳು ಇರುವಿಕೆ, ಡಿ ಸಕಾರಾತ್ಮಕ ಭಾವ. ಸರಿಯಾದ ಉತ್ತರ ಆಪ್ಷನ್ ಬಿ ಏಕತೆ ಹೆಚ್ಚಳ. ಪುರಾತನ ಕಾಲದ ದೇವಸ್ಥಾನಗಳಲ್ಲಿ ಹೆಚ್ಚಿನ ದೇವಾಲಯಗಳು ಪ್ರವೇಶ ದ್ವಾರದಲ್ಲಿ ದೊಡ್ಡ ಗಂಟೆಯನ್ನು ಹೊಂದಿರುತ್ತದೆ. ದೇವಾಲಯವನ್ನು ಪ್ರವೇಶಿಸುವಾಗ ಮೊದಲು ದೊಡ್ಡ ಗಂಟೆಯನ್ನು ಬಾರಿಸುತ್ತಾರೆ. ಇದು ದೇವಸ್ಥಾನದ ಪದ್ಧತಿ. ಆದರೆ ವೈಜ್ಞಾನಿಕವಾಗಿ ಹೇಳುವುದಾದರೆ ದೇವಾಲಯದ ದೊಡ್ಡ ಗಂಟೆಗಳು ಸಾಮಾನ್ಯವಾಗಿ ಕ್ಯಾಡ್ಮಿಯಂ, ಸೀಸ, ತಾಮ್ರ, ಸತು, ನಿಕಲ್, ಕ್ರೋಮಿಯಂ ಮತ್ತು ಮ್ಯಾಂಗನೀಸ್ಗಳನ್ನು ಒಳಗೊಂಡಿರುತ್ತವೆ. ಈ ಲೋಹಗಳ ಮಿಶ್ರಣದಲ್ಲಿ ತಯಾರಾದ ಗಂಟೆಗಳನ್ನು ಬಾರಿಸಿದಾಗ ನಮ್ಮ ಎಡ ಮತ್ತು ಬಲ ಮೆದುಳಿನ ಮೇಲೆ ಏಕತೆಯನ್ನು ಉಂಟುಮಾಡುತ್ತದೆ. ಐದನೇ ಪ್ರಶ್ನೆ, ಹಣ್ಣಾದ ಬಾಳೆಹಣ್ಣುಗಳನ್ನು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ವೈರಸ್ ವಿರೋಧಿ, ಬಿ ರೋಗನಿರೋಧಕ ಶಕ್ತಿ ಹೆಚ್ಚಳ, ಸಿ ಅಜೀರ್ಣ, ಡಿ ಕಫ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಾಳೆಹಣ್ಣಿನ ಮೇಲೆ ಕಪ್ಪು ಅಥವಾ ಕಂದು ಕಲೆಗಳು ಇದ್ದರೆ ಅದನ್ನು ಸೇವಿಸುವುದು ಉತ್ತಮ. ಬಾಳೆಹಣ್ಣಿನ ಮೇಲೆ ಚುಕ್ಕೆಗಳನ್ನು ಪ್ರತಿನಿಧಿಸುತ್ತದೆ. ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣವನ್ನು ಹೊಂದಿದೆ. ದೇಹದಲ್ಲಿನ ಅಸಹಜ ಕೋಶಗಳ ವಿರುದ್ಧ ಹೋರಾಡಲು ಹೆಚ್ಚು ಸಹಾಯ ಮಾಡುತ್ತದೆ. ಬಾಳೆಹಣ್ಣುಗಳು ಸಂಪೂರ್ಣವಾಗಿ ಹಣ್ಣಾಗಿದ್ದರೆ ಅದು ಹೆಚ್ಚಿನ ಉತ್ಕರ್ಷಣ ನಿರೋಧಕ ಹಣ್ಣು ಎಂದು ಹೇಳಲಾಗುತ್ತದೆ. ಇದು ವೈರಸ್ಗಳು ಮತ್ತು ಕ್ಯಾನ್ಸರ್ ಕೋಶಗಳ ವಿರುದ್ಧ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಖಂಡಿತವಾಗಿಯೂ ಈ ಹಣ್ಣು ದೇಹಕ್ಕೆ ಪೌಷ್ಟಿಕವಾಗಿದೆ. ಮಾಗಿದ ಬಾಳೆಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಹೆಚ್ಚಾದಂತೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಆರನೇ ಪ್ರಶ್ನೆ, ವಿಟಮಿನ್ನ ಪವರ್ ಹೌಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಅಣಬೆ, ಬಿ ಕ್ಯಾರೆಟ್, ಸಿ ಬಟಾಣಿ, ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಸಿ
ಬಟಾಣಿ ಕಾಳುಗಳಲ್ಲಿ ಕರಗದಿರುವ ನಾರಿನ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ. ಇದು ನಮ್ಮ ಹೃದಯದ ಕಾಯಿಲೆಗಳನ್ನು ಮತ್ತು ರಕ್ತ ಸಂಚಾರದಲ್ಲಿ ಆಗುವ ಅಡೆತಡೆಗಳನ್ನು ದೂರ ಮಾಡುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಕರಗುವ ಜೊತೆಗೆ ದೇಹದಲ್ಲಿ ಬೊಜ್ಜಿನ ಪ್ರಮಾಣವನ್ನು ಸ್ವಲ್ಪವೇ ತಗ್ಗಿಸುತ್ತದೆ. ಫೈಬರ್ ಭರಿತ ಹಸಿರು ಬಟಾಣಿಯನ್ನು ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಅವು ದೇಹದಲ್ಲಿ ಉತ್ತಮ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸುತ್ತವೆ, ಇದರಿಂದ ಕರುಳು ಸರಿಯಾಗಿ ಕೆಲಸ ಮಾಡುತ್ತದೆ. ಹಸಿರು ಬಟಾಣಿ ತಿನ್ನುವುದರಿಂದ ಹೊಟ್ಟೆಯನ್ನು ಚೆನ್ನಾಗಿ ಶುದ್ಧೀಕರಿಸುತ್ತದೆ ಮತ್ತು ಮಲಬದ್ಧತೆ ಬರುವುದಿಲ್ಲ. ಯಾವ ಸಮಸ್ಯೆ ಇರುವವರು ಕಾಫಿಯನ್ನು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್: ಎ. ಬಿಪಿ, ಬಿ. ಅತಿಯಾದ ಒತ್ತಡ, ಸಿ. ಕಬ್ಬಿಣ ಕೊರತೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಗರ್ಭಾವಸ್ಥೆಯಲ್ಲಿ ಕಾಫಿಯನ್ನು ತ್ಯಜಿಸುವುದು ಉತ್ತಮ. ವಾಸ್ತವವಾಗಿ ಈ ಅವಧಿಯಲ್ಲಿ ಒಬ್ಬರು ಕೆಫೆನ್ನಿಂದ ದೂರವಿರಬೇಕು, ಏಕೆಂದರೆ ಇದು ಮಗುವಿನ ಬೆಳವಣಿಗೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ದೇಹದಲ್ಲಿ ಕಬ್ಬಿಣದ ಕೊರತೆ ಇದ್ದರೆ ಅಪ್ಪಿತಪ್ಪಿಯೂ ಕಾಫಿ ಕುಡಿಯಬಾರದು. ಕಾಫಿ ಕಬ್ಬಿಣವನ್ನು ಹೀರಿಕೊಳ್ಳುವಲ್ಲಿ ಅಡಚಣೆಯನ್ನು ಉಂಟುಮಾಡುತ್ತದೆ. ವಿಶೇಷವಾಗಿ ಇದನ್ನು ಆಹಾರದೊಂದಿಗೆ ತೆಗೆದುಕೊಂಡಾಗ ಕಾಫಿಯಲ್ಲಿ ಕಂಡುಬರುವ ಟ್ಯಾನಿನ್ ಕಬ್ಬಿಣದೊಂದಿಗೆ ಬಂಧಿಸುತ್ತದೆ ಮತ್ತು ದೇಹದಿಂದ ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಮುಖ್ಯವಾಗಿ ಕೆಫೀನ್ ರಕ್ತದೊತ್ತಡವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ, ಏಕೆಂದರೆ ಇದು ಹೃದಯ ಮತ್ತು ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಯಾರಿಗಾದರೂ ಬಿಪಿ ಸಮಸ್ಯೆ ಇದ್ದು ಹೆಚ್ಚು ಕಾಫಿ ಕುಡಿದರೆ ಅವರ ಅಪಾಯ ಹೆಚ್ಚಾಗುತ್ತದೆ. 9ನೇ ಪ್ರಶ್ನೆ. ಕರ್ನಾಟಕದ ಯಾವ ಸ್ಥಳವನ್ನು ದ್ವಾರಸಮುದ್ರ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು? ಆಪ್ಷನ್ಸ್: ಎ. ಬಾದಾಮಿ, ಬಿ. ಹಂಪಿ, ಸಿ. ಬೇಲೂರು, ಡಿ. ಹಳೇಬೀಡು. ಸರಿಯಾದ ಉತ್ತರ ಆಪ್ಷನ್ ಡಿ, ಹಳೇಬೀಡು. ಹಳೇಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣವಾಗಿದೆ. ಐತಿಹಾಸಿಕವಾಗಿ ಈ ಪಟ್ಟಣವನ್ನು ದ್ವಾರಸಮುದ್ರ ಎಂದು ಕರೆಯುತ್ತಿದ್ದರು. ಅಷ್ಟೇ ಅಲ್ಲದೆ ಹಳೇಬೀಡನ್ನು ಹಳೆಯ ರಾಜಧಾನಿ ನಗರ, ಶಿಬಿರ, ಪಾಳುಬಿದ್ದ ನಗರ ಎಂಬ ಅನೇಕ ಹೆಸರುಗಳಿಂದಲೂ ಕರೆಯುತ್ತಿದ್ದರು. ಹೊಯ್ಸಳ ವಾಸ್ತುಶೈಲಿಯೊಂದಿಗೆ ಹಿಂದೂ ಮತ್ತು ಜೈನ ದೇವಾಲಯಗಳ ಕೆಲವು ಅತ್ಯುತ್ತಮ ಉದಾಹರಣೆಗಳಿಗೆ ಹಳೇಬೀಡು ನೆಲೆಯಾಗಿದೆ. ಇವುಗಳು ಹಿಂದೂ ಕಲಾಕೃತಿ ಸಂಪ್ರದಾಯಗಳ ವಿಸ್ತಾರವನ್ನು ತೋರಿಸುತ್ತವೆ. ಶಿವ, ವಿಷ್ಣು, ದೇವಿ ಮತ್ತು ವೈದಿಕ ದೇವತೆಗಳು ಒಂದೇ ದೇವಾಲಯದ ಸಂಕೀರ್ಣದಲ್ಲಿ ಬೆಸೆಯಲಾಗಿದೆ. ಪ್ರಾದೇಶಿಕ ಪರಂಪರೆಗಳ ವೈವಿಧ್ಯತೆಯೊಂದಿಗೆ ಚಿತ್ರಿಸಲಾಗಿದೆ. ಹಳೇಬೀಡು ಸ್ಮಾರಕಗಳಲ್ಲಿ ಅಲಂಕೃತ ಹೊಯ್ಸಳೇಶ್ವರ ದೇವಸ್ಥಾನ, ಕೇದಾರೇಶ್ವರ ದೇವಸ್ಥಾನ, ಜೈನ ಬಸದಿ ದೇವಸ್ಥಾನಗಳು ಮತ್ತು ಹುಲಿಕೆರೆ ಮೆಟ್ಟಿಲು ಕಲ್ಯಾಣಿ ಅತ್ಯಂತ ಗಮನಾರ್ಹವಾಗಿದೆ. ನಿಂಬೆ ರಸದೊಂದಿಗೆ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಸೇವಿಸುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ. ಕಫ, ಬಿ. ಗಂಟಲು ನೋವು, ಸಿ. ಮುಟ್ಟಿನ ಸೆಳೆತ, ಡಿ. ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಳಿಗಾಲದಲ್ಲಿ ಹೆಚ್ಚಿನವರಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಅವರು ವಿಶೇಷವಾಗಿ ಎದೆಯಲ್ಲಿ ಕಫದಿಂದ ತೊಂದರೆಗೊಳಗಾಗುತ್ತಾರೆ. ಇಂತಹವರು ನಿಂಬೆ ರಸದಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಸೇವಿಸುವುದರಿಂದ ಕಫದ ಸಮಸ್ಯೆ ದೂರವಾಗುವುದಲ್ಲದೆ ಗಂಟಲು ಕೂಡ ನಿವಾರಣೆಯಾಗುತ್ತದೆ. 1 ಚಮಚ ನಿಂಬೆ ರಸ ಮತ್ತು 1 ಚಿಟಿಕೆ ಕರಿಮೆಣಸಿನೊಂದಿಗೆ 1 ಕಪ್ ಬಿಸಿ ನೀರನ್ನು ತೆಗೆದುಕೊಳ್ಳುವುದರಿಂದ ಕಫ, ಕೆಮ್ಮು ಮತ್ತು ಗಂಟಲು ನೋವಿನ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು. ಉತ್ತರಾಖಂಡದ ಯಾವ ಜಿಲ್ಲೆಯನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ. ಚಮೋಲಿ, ಬಿ. ಹರಿದ್ವಾರ್, ಸಿ. ನೈನಿತಾಲ್, ಡಿ. ಬಾಗೇಶ್ವರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಗೇಶ್ವರ್. ಉತ್ತರಾಖಂಡದ ಬಾಗೇಶ್ವರ್ ಜಿಲ್ಲೆಯಲ್ಲಿರುವ ಕೌಸಾನಿ ಎಂಬ ಸುಂದರ ಗಿರಿಧಾಮವು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಪ್ರಸಿದ್ಧವಾಗಿದೆ. ಸ್ವಿಟ್ಜರ್ಲ್ಯಾಂಡ್ನಂತೆಯೇ ಈ ಪಟ್ಟಣದ ಉಸಿರುಕಟ್ಟುವ ನೈಸರ್ಗಿಕ ಸೌಂದರ್ಯದಿಂದಾಗಿ ಮಹಾತ್ಮ ಗಾಂಧಿಯವರು ಈ ಅಡ್ಡ ಹೆಸರನ್ನು ನೀಡಿದರು. ಅದರ ಉಸಿರುಕಟ್ಟುವ ನೈಸರ್ಗಿಕ ಸೌಂದರ್ಯ, ಪ್ರಶಾಂತ ವಾತಾವರಣ ಮತ್ತು ತ್ರಿಶೂಲ್, ನಂದಾದೇವಿ ಮತ್ತು ಪಂಚುಲಿಯಂತಹ ಹಿಮಾಲಯದ ಶಿಖರಗಳ ವಿಹಂಗಮ ನೋಟಗಳು, ಸೊಂಪಾದ ದೇವದಾರು ಮರಗಳು ಮತ್ತು ಹಸಿರು ಹುಲ್ಲುಗಾವಲುಗಳಿಂದ ಸುತ್ತುವರಿದ ಪಟ್ಟಣದ ಸುಂದರವಾದ ಭೂದೃಶ್ಯಗಳು ಇದು ಅದರ ಪ್ರಸಿದ್ಧ ಅಡ್ಡ ಹೆಸರಿಗೆ ಕಾರಣವಾಯಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.